ನವರಾತ್ರಿಯ ದಿನದಂದು ಆ ರಾಕ್ಷಸರ ರಕ್ತ ಕುಡಿದ ಮಹಾ ತಾಯಿ ನೀನು. ನಿನಗೆ ನನ್ನ ನಮಸ್ಕಾರಗಳು ತಾಯಿ. ಅಷ್ಟೇ ಅಲ್ಲಮ್ಮ, ಇನ್ನು ನನ್ನ ತಂದೆ ಈ ಮಕ್ಕಳಿಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಆ ನನ್ನ ತಂದೆಗೆ ಆರೋಗ್ಯದ ಬಗ್ಗೆ ಕೊಟ್ಟು ಕಾಪಾಡೆ ಎಂದು ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ತಾ ಇದ್ದೇನೆ ತಾಯಿ. ಆದಿಶಕ್ತಿ ಸೆರೆಗೊಟ್ಟು ಕಾಪಾಡೆ ಎಂದು ಸದಾ ನಿನ್ನಲ್ಲಿ ಕೈ ಮುಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ತಾಯಿ, ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಮಗಳೇ ಗೌರಮ್ಮ, ಆ ತಾಯಿ ದುರ್ಗಾ ಮಾತೆಯಲ್ಲಿ ಏನೆಂದು ಬೇಡಿಕೊಂಡೆ ಅಮ್ಮ? ಏನೆಂದು ಬೇಡಿಕೊಂಡೆ? ಬನ್ನಿಯಪ್ಪ, ಇಂದು ಮಾನವಮಿ ಹಬ್ಬ ಅಲ್ಲವೇ? ಮಾನವಮಿ ಹಬ್ಬದಂದು ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದಂತೆ ಇಂದು ಈ ನಮ್ಮ ಸಮಾಜ ಸುಧಾರಣೆ ಆಗಬೇಕಾದ್ರೆ ನಮ್ಮನ್ನೆಲ್ಲ ರಕ್ಷಿಸು ತಾಯಿ ಅಂತ ಸದಾ ಈ ದೇವಲ್ಲಿ ಸೆರೆಗೊಂಡು ಬೇಡಿಕೊಂಡೇ ನಾನು. ಅಷ್ಟೇ ಅಲ್ಲ, ಇನ್ನು ನಿಮ್ಮಂತ ದಿಗ್ಜನರನ್ನು ಸದಾ ಕಾಪಾಡಲಿ ಎಂದು ಈ ದೇವಿಯಲ್ಲಿ ನಾನು ಬೇಡಿಕೊಂಡೆ ಅಪ್ಪಾಜಿ. ಎಂತ ವರವನ್ನು ಬೇಡಿಕೊಂಡೆ ಮಗಳೇ? ವೇದವತಿ ಎಂಬವಳು ಸೀತೆ ಅವತಾರದಲ್ಲಿ ಅಗ್ನಿ ದೇವತೆಯಾಗಿ, ಜನಕ ರಾಜನ ಮಗಳಾಗಿ, ಶ್ರೀರಾಮನ ಸತಿಯಾಗಿ, ರಾಮರಾಜ್ಯದ ಸ್ಥಾಪನೆಗೆ ನಾಯಕಿಯಾದಂತೆ ಈ ದೇವಿಯ ಅವತಾರವೇ ನೀನಾಗಿ ಉತ್ತಮ ವರನ ಕೈ ಹಿಡಿದು ಈ ನರ ಮಾನವರನ್ನು ಮಾನವರಾಗಿಸಲು ತಾಯಿ ನಿನಗೆ ಶಕ್ತಿಯನ್ನು ದಯಪಾಲಿಸಲು. ಸಂತೋಷವಾಯಿತು ಈ ನನ್ನ ಮನಸ್ಸಿಗೆ. ಈ ನಿನ್ನ ನುಡಿ ಕೇಳಿದ ಕ್ಷಣ ಎಂತ ಕಡುವೈರಿ ಇದ್ದರೂ ಸಹ ಅವರನ್ನು ಸಂಹಾರ ಮಾಡುವ ಶಕ್ತಿ ಆ ದೇವಿಗೆ ಇರಲಿಪ್ಪ, ಆ ದೇವಿಗೆ ಇರಲಿ. ಅಪ್ಪ, ನಿಮ್ಮಂತ ದಿಗ್ಜನರನ್ನು ಕಾಪಾಡೋದಕ್ಕೆ ಸದಾ ತಾಯಿ ಇದ್ದಾಳೆ ಅಂತ ಹಾಗೆ ದೇವರಿಗೆ ನಮಸ್ಕಾರ ಮಾಡಪ್ಪ. ಪ್ರಸಾದ ಕೊಡುವೆ ನಿಮಗೂ. ಎದ್ದೇಳು ಗೌರಿ ಎದ್ದೇಳು. ಕುಲ ಕುಲ ಎಂದು ಹೊಡೆದಾಡುವ ಈ ಕಾಲದಲ್ಲಿ ನೆಲಕ್ಕಾಗಿ ತಮ್ಮ ತೋಳನ್ನು ಪ್ರದರ್ಶಿಸುವ ಆ ನರ ರಾಕ್ಷಸರಿಗೆ ನೀನು ನಾಯಕಿಯಾಗಿ, ರಾಮ ಲಕ್ಷ್ಮಣಂತಿರುವ ನಿನ್ನ ತಮ್ಮಂದರಿಗೆ ನೀನು ತಾಯಿಯಾಗಿ, ಕೊಟ್ಟ ಮನೆಗೆ ದಿಟ್ಟ ಹೆಣ್ಣಾಗಿ ಈ ರಮಣಂದನ ಮಣಿತನ ಉತ್ತಮರ ಮಣಿತನ ಎಂದು ಕೂಗಿ ಹೇಳುವಂತೆ ಕೀರ್ತಿತಾರಮ್ಮ. ಆಯ್ತಪ್ಪ, ಈ ನಿನ್ನ ಮಾತು ಚಾಚು ತಪ್ಪದೆ ಪಾಲಿಸುವೆ ನಾನು. ಮಾತೆ ಇಲ್ಲದ ಈ ನನ್ನ ತಮ್ಮಂದಿರನ್ನು ನೋಡಿಕೊಳ್ಳುವ ಭಾರ ನನಗೆ ಕುಡಿದೆಯಪ್ಪ, ನನಗೆ ಕುಡಿದೆ. ಸಂತೋಷ ಮಗಳೇ, ನಿನ್ನ ತಲೆ ಮೇಲೆ ಅಕ್ಷತೆ ಹಾಕಬೇಕಾದರೆ ನಿನ್ನ ತಾಯಿಯ ನೆನಪಮ್ಮ. ನನಗೆ ನಿನ್ನ ತಾಯಿಯ ನೆನಪು. ಅಪ್ಪ, ದುಃಖಿಸಬೇಡಿ ಅಪ್ಪಾಜಿ, ನೀವು ದುಃಖಿಸಬೇಡಿ. ನನ್ನ ಹೆತ್ತ ತಾಯಿ ಇರದಿದ್ದರೆ ಏನಾಯ್ತು? ಆದ್ರೆ ಜನ್ಮ ಕೊಟ್ಟ ತಂದೆ ನೀವಿದ್ದೀರಲ್ಲ, ಕೈಗೆ ತೊತ್ತಿಟ್ಟು ಸಾಕಿ ಸಲಿವಿ ನನ್ನನ್ನು ಜೋಪಾನ ಮಾಡಿದ್ದೀರ ಅಂದಾಗ ಈ ನಿಮ್ಮ ಮಾತು ಮೀರುಳುಂಟೆ ನಿಮ್ಮಮ್ಮ ಮಗಳು ಅಂತ ಹಾಗೆ ಈ ನನ್ನ ತಮ್ಮಂದಿರನ್ನು ಟ್ಯೂಷನ್ಗೆ ಬಿಟ್ಟು ಹಾಗೆ ಬರುವಾಗ ತಮ್ಮಂದಿರಿಗೆ ಹಾಲು ತೆಗೆದುಕೊಂಡು ಬರುವೆ ನಾನು. ತಮ್ಮಂದಿರ ಬನ್ನಿರಪ್ಪ, ನಿಮ್ಮನ್ನು ಟ್ಯೂಷನ್ಗೆ ಬಿಟ್ಟು ಬರುವೆ. ಆಗಲ್ಲಮ್ಮ, ಅಮ್ಮ ಪರಾಶಕ್ತಿಯೇ, ಭಕ್ತರ ಇಚ್ಛಾಶಕ್ತಿಯೇ, ನನ್ನ ಶಕ್ತಿ ನೀನೆಂದು ಸ್ವಚ್ಛ ಮನಸ್ಸಿನಿಂದ ನನ್ನ ಮಕ್ಕಳಿಗೆ ವಿದ್ಯಾ ಬುದ್ಧಿ ಕೊಟ್ಟು ಆಶೀರ್ವದಿಸು ತಾಯಿ, ಆಶೀರ್ವದಿಸು. ಧರ್ಮವೇ ನನ್ನ ಉಸಿರೆಂದು ದೇಶ ರಾಜಕಾರಣ ಮಾಡದೆ ಬಡವರೇ ನನ್ನ ಬಾಂಧುಗಳೆಂದು ಸಮಾಜದ ಏಳಿಗೆ ನನ್ನ ಉಸಿರೆಂದು ಹಸನ್ಮುಖಿಯಿಂದ ಬಾಳಿದೆ. ನನ್ನ ಬಾಳಿನಲ್ಲಿ ಇಂದು ಸತಿಯನ್ನು ಕಳೆದುಕೊಂಡು ಮಶಾನವಾಗಿದೆ ತಾಯಿ, ಮಶಾನವಾಗಿದೆ. 18 ವರ್ಷದ ಮಕ್ಕಳಿಗೆ ನೀನೇ ಬೆಳಕಾಗಿ ನಿನ್ನ ಧೈರ್ಯ ಶಕ್ತಿ ತುಂಬಿ ಧರ್ಮದ ದಾರಿ ಹಿಡಿಸಿ ಅವರಿಂದಲೇ ಈ ಉತ್ತಮರ ಮನೆತನ ಆಗಲೆಂದು ಆಶೀರ್ವದಿಸು ತಾಯಿ, ಆಶೀರ್ವದಿಸು. ನಮಸ್ಕಾರ.
ಮಾಜಿ ಗೃಹ ಮಂತ್ರಿಗಳಿಗೆ ಏನು ಮಾಡ್ತಾ ಇದ್ರ? ಓ ಬನ್ನಿ ಗೌಡ್ರಿ, ಅದೇ ತಮ್ಮ ಸೈನ್ಯದೊಂದಿಗೆ ಆಗಮಿಸಿದಿರಲ್ಲ, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನೊಂದಿಗೆ ನೆಟ್ಟಸ್ತಿಗೆ ಬಯಸಲು ಬಂದಿಲ್ಲ. ಈ ಬಂಟ ಪ್ರಕಾಶ ಗೌಡನ ಪ್ರತಾಪ ಅಂತದೋ ಎಂದು ತೋರಿಸಿಕೊಡಲು ಬಂದಿರುವೆ. ಅಂದರೆ ತಮ್ಮ ಮಾತಿನ ಅರ್ಥ ಗೌಡ್ರೆ? ಅರ್ಥ ಅನರ್ಥಗಳ ನಡುವೆ ಈ ವ್ಯರ್ಥ ವೈರತ್ವ ಸಾಕಿದರೆ ನಿನ್ನ ಕತ್ತಿನ ಮೇಲೆ ಈ ಬೈರನ ಕತ್ತಿ ಸದಾ ಮೆರೆಯುತ್ತದೆ. ಎಚ್ಚರ. ಏ ಬೈರ, ಮೊದಲು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ಧರ್ಮವೀರ. ತಮಾರಮ್ಮ ಅದೇನ್ ಕೇಳ್ತಾರ ನೋಡು ನಮ್ ಗೌಡ್ರು, ಅದಕ್ಕೆ ಸರಿ ಉತ್ತರ ಕೊಡು ತಮ್ಮ. ಊರ ಹಿಂದಿನ ಆ ನಿನ್ನ ವನ ಭೂಮಿಯ ಪ್ರದೇಶದಲ್ಲಿ ಆಶ್ರಮನೆ ಕಟ್ಟಿಕೊಡಲು ಹೇಳಿದೆ ಅಲ್ಲ, ಅದನ್ನು ನಿಲ್ಲಿಸಬೇಕು. ಏನು ಬಡವರಿಗಾಗಿ ಉಚಿತ ಜಾಗಗಳನ್ನು ಕೊಟ್ಟು ಮನೆ ಕಟ್ಟಿಸಲು ರದ್ದು ಮಾಡಬೇಕೇ? ಏಕೆ? ಏಕೆ ಅಂದರೆ ಅದರಲ್ಲಿ ನನ್ನ ತಂದೆ ಶ್ರಮಾರ್ಥಕವಾಗಿ ಸ್ಟೀಲ್ ಫ್ಯಾಕ್ಟರಿ ಕಟ್ಟಿಸಿ ಬಡವರಿಗೆ ಉದ್ಯೋಗ ಹಚ್ಚಬೇಕಾಗಿದೆ. ಸ್ವಂತ ನನ್ನ ಆಸ್ತಿ ನಿನ್ನ ತಂದೆ ಹೆಸರಿಗೆ ಹಚ್ಚಲು ಫ್ಯಾಕ್ಟರಿ ಕಟ್ಟಿಸಲು ಅವನೇನು ನಮ್ಮ ರಕ್ತಕ್ಕೆ ಹುಟ್ಟಿದವನೇ? ಸಾಧ್ಯವಿಲ್ಲ. ಸಾಧ್ಯವಿರದಿದ್ದರೆ ಈಗ ನಿನ್ನ ಪ್ರಾಣ ಪಕ್ಷಿ ಉಳಿಯಲು ಸಾಧ್ಯವಿಲ್ಲ. ಏ ರಮಾನಂದ, ನಿನ್ನ ಮಂತ್ರಿ ಅಧಿಕಾರ ತತ್ವದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳಬೇಕಾದ ನನ್ನ ತಂದೆಯನ್ನು ಸಸ್ಪೆಂಡ್ ಮಾಡಿ ಅವಮಾನಿನಿಂದ ಸಾಯುವಂತೆ ಮಾಡಿದೆ ಅಲ್ಲ. ಅದರ ಸೇಡಿಗಾಗಿ ಇಂದು ನಾನು ಸೇಡು ತೀರಿಸಿಕೊಳ್ಳಲು ಬಂದಿರುವೆ. ಸೇಡು 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 ಎಂದು ಎಷ್ಟೋ ಜನ ಗುಡುಗುಡ್ತಾ ಹೋಗಿರುವರು. ನನ್ನ ಧರ್ಮದ ಗರಡಿಯಲ್ಲಿ ಮಿಸ್ಟರ್ ಪ್ರಕಾಶ ಗೌಡ, ನೀನಿನ್ನು ಚಿಕ್ಕವನು. ನಮ್ಮೊಂದಿಗೆ ಹಾರಾಡಲು ಇನ್ನು ನಿನ್ನ ರೆಕ್ಕೆ ಬಲತಿಲ್ಲ. ರೆಕ್ಕೆ ಸೋತು ನಡು ಸಮುದ್ರದಲ್ಲಿ ಬಿದ್ದು ಸಾಯಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಲೇ, ಹಿಂದೆ ಒಂದು ಲೆಕ್ಕ, ನಾನು ಬಂದ ಮೇಲೆ ಇನ್ನೊಂದು ಲೆಕ್ಕ. ಲೇ ರಮಾನಂದ, ನಿನ್ನಿಂದ ನೀತಿ ಪಾಠ ಹೇಳಿಸಿಕೊಳ್ಳಷ್ಟು ಅಪ್ರಬುದ್ಧನು ನಾನಲ್ಲ. ಸುಮ್ಮನೆ ಸರ್ಕಾರಿಯ ಕಿಮ್ಮತ್ತಿನಲ್ಲಿ ಆ ಜಾಗ ಕೊಡ್ತೀವೋ ಇಲ್ಲ? ಇಲ್ಲ ಗೌಡ, ಇಲ್ಲ. ಲೇ ಬೈರ, ಅದೇನಂತ ಬೇಗನೆ ಅಪ್ಪಣೆ ಮಾಡಿ ಗೌಡ್ರಿ. ಸತಿಯನ್ನು ಕಳೆದುಕೊಂಡು ಸೊಕ್ಕಿನಿಂದ ಮಾತಾಡುವ ಈ ಕೋಣಕ್ಕೆ ತೋರಿಸಲೇ ನಿನ್ನ ಕತ್ತಿಯ ಕರಾಮತನು. ರಾಮ್ಯದ ಕನಸನ್ನು ಹತ್ತಿರುವ ರಮಾನಂದ ವೀರಮದಕರಿಯಂತೆ ಮುನ್ನುಡಿಯಲ್ಲಿ ಬರೆಸಿಕೊಳ್ಳಲು ಹಾರಾಡುತ್ತಿರುವೆ ನಿಜ. ನನ್ನ ದೊಡ್ಡದನಿ ಪೊಲೀಸ್ ಪಾಟೀಲನ ಸವಿ ನೆನಪಿಗಾಗಿ ನನ್ನ ಕತ್ತಿಯನ್ನು ನನ್ನ ರಕ್ತದ ಮೇಲೆ ಲೇಪನೆ ಮಾಡುವೆ. ಗೌರಿ, ನಿನ್ನ ಗೌರಿ ಗೌರಿ నీ అంటే నాకు చాలా ఇష్టం. ಲೇ, ನಮ್ಮನ್ನ ಬೇಸ್ ಮಾಡ್ಬೇಕಂತಂದ್ರೆ ಗುಂಡಿಗೆ ಒಳಗೆ ದಮ್ಮಿರ್ಬೇಕು ಕಣ್ಣ. ಲೇ ಸೆಟ್ಟಿ, ಏನ್ ಹೇಳ್ರಿ ಧನ್ಯಾರ? ನೀನು ತಯಾರಿಸಿದ ಬಾಂಡ್ ಮೇಲೆ ಸೈ ತೆಗೆದುಕೊರು. ಆಯ್ತ್ರಿ ಧನ್ಯಾರ. ಇಂದು ನನ್ನ ತಂದೆಯ ಆತ್ಮಕ್ಕೆ ಶಾಂತಿ.
ಏ ಬೈರ ಸಟ್ರೆ ಬಂಡ್ರ ಹೋಗೋಣ. ನೆಕ್ಸ್ಟ್ ಸನ್ನಿಸ್ದಾಗ ಆಯ್ತಾಯ್ತು ಮಾತು ಬರ್ತೀನ, ಕೊಂಡಿಸ್ತಾಗದ ಬಿಡ್ತಾನ ಬರನೆ ಬರ್ರಿ ಹೋಗು. ಅಪ್ಪ ಅಪ್ಪ, ನನ್ನ ತಂದೆ ಹೀಗೆ ಮಲಗಿಕೊಂಡಿದ್ದಾರೆ, ಏನಾಗಿರ್ಬೋದು ಅಪ್ಪ? ಏನಾಯ್ತಪ್ಪ ನಿಮಗೆ? ನಿಮ್ಮ ಮೈ ತುಂಬೆಲ್ಲ ರಕ್ತವಾಗಿದೆ, ಏನಾಗಿದೆ ಮಾತನಾಡಪ್ಪ. ಮಗಳೇ ಬಂದೆಯ ಮಗಳೇ ಬಾ. ವಿಧಿ ನನ್ನನ್ನು ಬಲಿ ತೆಗೆದುಕೊಳ್ಳುತ್ತಮ್ಮ, ವಿಧಿ ನನ್ನನ್ನು ಬಲಿ ತೆಗೆದುಕೊಳ್ಳಿತು. ನಿನ್ನ ತಲೆ ಮೇಲೆ ಅಕ್ಷತೆ ಹಾಕುವ ಭಾಗ್ಯ ನನಗಿಲ್ಲ ಮಗಳೇ, ನನಗಿಲ್ಲ. ಬಂಗಾರದ ಪೇಟೆಯಿಂದ ನಿನ್ನ ಸಹೋದರ ಮಾವ ಬರುತ್ತದೆ ಅಂತ ಹೇಳಿದ, ಇನ್ನು ಬಂದಿಲ್ಲವೇ? ಇನ್ನು ನನ್ನ ಸಣ್ಣ ಮಕ್ಕಳ ಗತಿ ಹೇಗಮ್ಮ ಮಗಳೇ, ಹೇಗೆ? ಅಯ್ಯೋ ದೇವರೇ, ನಾನು ಏನು ಮಾಡಲಯ್ಯ, ಏನು ಮಾಡಲಿ? ಅಯ್ಯೋ ಹಬ್ಬ ಹೇಳುವುದು. ಮಾಮ ಗೌರಿ, ಏನಿದೆಲ್ಲ? ಬಂದೆಯ ಶಿವಪ್ಪ, ಇದು ಧರ್ಮದ ಪ್ರತಿಕಾರ. ಉತ್ತಮರ ಮನೆತನ ಮೆರೆಯಲೆಂದೇ ಆ ಕೀರ್ತಿಯ ಪ್ರತಿಕಾರ. ಆ ಕೀರ್ತಿಗೆ ಮಸೆ ಬಳಿದ ಮೋಸದ ಸಂಚು ಶಿವು, ಮೋಸದ ಸಂಚು. ಮಾಮ, ಈ ಮೋಸದ ಸಂಚಿಗೆ ಮಿಂಚಿಕರು ಶಿವು, ಪರಿಪಾಲಕರು. ಅಳಬೇಡ ಮಾಮ, ಅಳಬೇಡ. ಈ ದುರ್ಗಾದೇವಿ ಸಾಕ್ಷಿಯಾಗಿ ಈ ನಿನ್ನ ಮಗಳನ್ನು ನನ್ನ ಸತಿಯೆಂದು ಸ್ವೀಕರಿಸಿ ನಿನ್ನ ಮಕ್ಕಳನ್ನು ನನ್ನ ಹೆತ್ತವರಿಗಿಂತ ಹೆಚ್ಚಾಗಿ ನೋಡ್ತೇನೆ ಮಾಮ. ಈ ಮಾತು ಸತ್ಯ. ಆ ದುರ್ಗಾ ಮಾತೆ ನಿಮಗೆ ಒಳ್ಳೆಯದನ್ನು ಮಾಡಲಿ ಶಿವು. ಇನ್ನು ಒಂದು ಮಾತಿದೆ ಶಿವು, ಇದು ನ್ಯಾಯವಂತರ ಮಣಿತನ. ಧರ್ಮ ಪರಿಪಾಲನೆ ಮಾಡುತ್ತಾ ಬಂದು ಈ ಉತ್ತಮರ ಮನೆತನ ಧರ್ಮದಲ್ಲಿ ಪರಮಾತ್ಮನು ಇದ್ದಾನೆ ಶಿವು, ಪರಮಾತ್ಮನು ಇದ್ದಾನೆ. ಧರ್ಮ ಪರಿಪಾಲನೆ ಮಾಡುತ್ತಾ ಬಂದು ಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ನನ್ನ ಕಿರಿಯ ಮಕ್ಕಳನ್ನು ನ್ಯಾಯ ನಿಷ್ಠೆಯಿಂದ ಹೆಮ್ಮರವಾಗಿ ಬೆಳೆಸಿ ನನ್ನ ಕಂದನಿಗೆ ಕಣ್ಣಾಗಿ ಈ ನಮ್ಮ ಕೃತಿಗೆ ಕಾರಣಾದ ಆ ನರ ಮಾನವರಿಗೆ ಉರಿಗನ್ನಾಗಿ ಬಾಳಪ್ಪ ಶಿವು, ಶಿವನ ಉರಿಗನ್ನಾಗಿ ಬಾಳು. ನಿಮ್ಮ ಪಾದ ಸಾಕ್ಷಿಯಾಗಿ ಈ ಮಾತನ್ನು ನಡೆಸ್ತೀನಿ. ಆದರೆ ಮಾಮ, ಈ ಕೃತಿಗೆ ಯಾರು ಕಾರಣ? ಹೇಳುತ್ತೇನೆ ಶಿವು. ಇನ್ನೂ ಒಂದು ಮಾತಿದೆ ಶಿವಣ್ಣ. ಇನ್ನು ಏನು ಅರಿಯದವಳು ನನ್ನ ಮಗಳು. ಇನ್ನು 18 ವರ್ಷದ ಹಸು ಕೂಸು ಮಕ್ಕಳು. ಅವರಿಗೆ ಹಸುವಾದಾಗ ತುತ್ತು ಕೊಟ್ಟು, ಹರುಷ ತುಂಬಿದಾಗ ಮುತ್ತು ಕೊಟ್ಟು, ವರ್ಷ 18 ಆದಾಗ ಧರ್ಮದ ಶಕ್ತಿ ತುಂಬಿ ಅವರಿಗೆ ನೀ ಪಣ ತೊಟ್ಟು ಅವರಿಂದಲೇ ಧರ್ಮದ ಕಟ್ಟನ್ನು ಬೆಳೆಸಿ ಅವರ ಓದಿಗಾಗಿ ಎಷ್ಟೇ ಹಣ ಖರ್ಚಾಗಲಿ ಎಲ್ಲ ನನ್ನ ಆಸ್ತಿ ಹೋದರೂ ಹಿಂಜರಿಯಬೇಡಿ. ಶಿವು, ತೆಗೆದುಕೋ ಈ ಬೀಗದ ಟಜರಿಯ ಬೀಗದ ಕೈಯನ್ನು. ಆ ಟಜರಿಯಲ್ಲಿ 50 ಎಕರೆಯ ಹೊಲದ ಆಸ್ತಿ ಕಾಗದ ಪತ್ರವೇ, 10 ತಲೆ ಬಂಗಾರವೇ. ಇವೆಲ್ಲವನ್ನು ರಕ್ಷಿಸಿ ನನ್ನ ಮಕ್ಕಳನ್ನು ರಕ್ಷಿಸು ಶಿವು, ನನ್ನ ಮಕ್ಕಳನ್ನು ರಕ್ಷಿಸು. ಆಯ್ತು ಮಾಮ, ಆಯ್ತು. ಆ ಕೊಲೆಗಾರ ಯಾರೆಂದು ಹೇಳು. ಹೇಳುತ್ತೇನಪ್ಪ ಶಿವು, ಹೇಳುತ್ತೇನೆ. ಮೊದಲು ಕೈತಾ ಇಲ್ಲಿ ಶಿವನ.
ಇದು 10 ತಲೆ ಬಂಗಾರದ ಕವಚ ನೀನು ಮೆರೆಯಲೆಂದೇ ಹಾಕಿದ್ದೇನೆ. ನೀನು ಅದನ್ನು ಹಾಕಿಕೊಂಡು ಧರ್ಮದ ಜಾಗದಲ್ಲಿ ಧರ್ಮವೇ ನುಡಿದಂತಲೇ ಈ ರಮಾನಂದನ ಮನೆತನ ಉತ್ತಮರ ಮನೆತನ ಆಗಲಿ ಶಿವು, ಉತ್ತಮರ ಮನೆತನ ಆಗಲಿ. ಅಪ್ಪ ಆಯ್ತಪ್ಪ, ಈ ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀವಿ ನಾವು. ಆದ್ರೆ ಈ ನಿನ್ನ ಕೊಲೆಗೆ ಕಾರಣ ಯಾರು ಅಂತ ಬೇಗ ಹೇಳಪ್ಪ. ಮೊದಲು ಹೇಳು, ಯಾರು ಕಾರಣ ಇದಕ್ಕೆ? ಹೇಳುತ್ತೇನಮ್ಮ, ಅವನೇ ಆ ದುಷ್ಟ ಪರಾಕ್ರ ಅಪ್ಪ, ಚಿಕ್ಕಂದಿನಿಂದಲೇ ಹೆತ್ತ ತಾಯಿಗಳನ್ನು ಕಳೆದುಕೊಂಡು ತಪ್ಪಲಿ ನಾನು. ಈಗ ನಾನು ಆ ದುಷ್ಟರಿಂದ ನನ್ನ ಹೆತ್ತ ತಂದೆಯನ್ನು ಕಳೆದುಕೊಂಡೆ ನಾನು. ಅಂದಾಗ ಚಿಕ್ಕ ಮಕ್ಕಳನ್ನು ಯಾರಿಗೆ ಹೇಳಿ ಕೈ ಬಿಟ್ಟು ಹೋದೆಯಪ್ಪ ನೀನು? ಯಾರಿಗೆ ಹೇಳಿ ಕೈ ಬಿಟ್ಟು ಈ ನಿನ್ನ ಮಗಳನ್ನು ಪರದೇಸಿ ಮಾಡಿ ಹೋದೆಯಾ ನೀನು? ಅಪ್ಪ ಮಾತಾಡಪ್ಪ, ಮಾತಾಡು. ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ವಿಧಿಯಾಟಗಳು ಮಾನವ, ವಿಧಿಯಾಟಗಳು ಮಾನವ. ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ನಗತೈತಿ ದೈವಾಲಿ ಅಳತೈತಿ ಜೀವಾಲಿ, ವಿಧಿಯಾಟಗಳು ಮಾನವ, ವಿಧಿಯಾಟಗಳು ಮಾನವ. ಗೌರಿ, ಗೌರಿ, ಬಂದೆ ಮಾವ. ಯಾಕೆ ಮಾವ ಕರೆದ್ರ? ಏನೇ ಇಂದು ಶ್ರಾವಣ ಸೋಮವಾರ ನಂದಿ ಬಸವೇಶ್ವರ ಜಾತ್ರೆ ಎಂದು ಗೊತ್ತಿದ್ದರು ಇನ್ನೂ ಪೂಜಾ ಸಿದ್ಧತೆ ಮಾಡಿಲ್ಲವೇ? ಈಗಲೇ ಎಲ್ಲ ಸಿದ್ಧತೆ ಮಾಡುವೆ ನಾನು. ರೀ, ಹೊಳಗೆ ಹೋಗಿ ಎತ್ತನ್ನು ತೊಳೆದುಕೊಂಡು ಬಂದಿದ್ದೀರಾ ತಾನೇ ನೀವು? ಎತ್ತುಗಳ ಮೇಲಿರುವ ಬಟ್ಟೆ ಕೊಡನಸು ನೋಡಿದರೆ ನಿನಗೆ ಗೊತ್ತಾಗುವುದಿಲ್ಲವೇ? ಒಳಗೆ ಹೋಗಿ ಮೈ ತೊಳೆದುಕೊಂಡು ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದಿರುವೆ. ಬೇಗ ಎತ್ತುಗಳಿಗೆ ಆರತಿ ಮಾಡಿ ನೈವೇದ್ಯ ಇಡಿ. ಆಯ್ತು ಸ್ವಾಮಿ, ಈಗಲೇ ಹೋಗಿ ಎತ್ತಿನ ಪೂಜೆ ಮಾಡಿಕೊಂಡು ಬರುವೆ ನಾನು. ಒಂದ್ ನಿಮಿಷ ಇರಿ. ಸ್ವಾಮಿ, ಒಳಗಡೆ ಹೋಗಿ ಎತ್ತಿನ ಪೂಜೆ ಮಾಡಿದ್ದೇನೆ. ಓ ತಂದೆ ನಂದಿ ಬಸವೇಶ್ವರ, ಆದಷ್ಟು ಬೇಗನೆ ಈ ರೈತರನ್ನು ಉದ್ಧರಿಸಿ ಎಂದು ನಾನು ನಿನ್ನಲ್ಲಿ ಸದಾ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಸದಾ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ನಾನು. ಓ ತಂದೆ ನಂದಿ ಬಸವೇಶ, ಇವತ್ತು ಶ್ರಾವಣ ಸೋಮವಾರ ನಾಡಿನ ರೈತರೆಲ್ಲರೂ ನಿನಗೆ ಆರತಿ ಮಾಡಿ ಹರ್ಷ ವ್ಯಕ್ತಪಡಿಸುತ್ತಾರೆ ತಂದೆ. ಈ ರೈತ ರಾಷ್ಟ್ರದ ಸಂಪತ್ತೆಂದು ಈ ಬಿರುದು ಬೇರೆ ಬರಬೇಕಾದರೆ ಅದು ನಿನ್ನಿಂದ ತಂದೆ. ರಾತ್ರಿ ಹಗಲೆನ್ನದೆ ಮಳಿ ಚಳಿ ಅನ್ನದೆ ನಿನ್ನನ್ನು ಹಿಡಿದುಕೊಂಡು ಉತ್ತಿ ಬಿತ್ತಿ ಬೆಳೆದು ಈ ನಾಡಿಗೆ ಅನ್ನ ಹಾಕಿ ಅನ್ನದಾನದ ನೆನೆಸಿಕೊಳ್ಳಬೇಕಾದರೆ ಅದು ನಿನ್ನ ಅದ್ಭುತ ಶಕ್ತಿಯಿಂದ ತಂದೆ. ಆದರೆ ನನಗಿರುವುದೊಂದೇ ಬಯಕೆ, ಈ ನೇಗಿಲ ಹಿಡಿದ ಕೈಗೆ ಶಕ್ತಿ ಕೊಡು ಬಸವ ಎಂದು ಪೂಜಿಸಿದವರಿಗೆ ಮುಕ್ತಿ ಕೊಡು ಅಂದಾಗ ಈ ರೈತರ ಹೆಸರು ನಾಡಿಗೆ ಉಸಿರಾಗುತ್ತದೆ. ಹೌದು ಸ್ವಾಮಿ, ಸಕಲಕ್ಕೆ ಮಳೆ ಬೆಳೆ ಬಂದು ಈ ಮಣ್ಣು ಮುಟ್ಟಿದ್ರೆ
ಈ ಮಣ್ಣು ಚಿನ್ನವಾಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ವಾಮಿ. ಹೌದು ಗೌರಿ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ ಎಂಬ ನೀತಿ ನಿನಗೆ ತಿಳಿದಿಲ್ಲವೇ? ಇಲ್ಲ ರೈತನೊಬ್ಬ ಮೈಗಳತನದಿಂದ ಹೆಮ್ಮಾರಿಯಾಗಿ, ಇಲ್ಲ ರೌಡಿಯಾಗಿ ಕಳ್ಳರ ಹಾದಿ ಹಿಡಿದರೆ ಈ ಜಗದ ಜನದ ಅನ್ನದ ಪರಿಸ್ಥಿತಿ ಏನಾಗುತ್ತಿದೆ ಗೊತ್ತಾ? ಇಡೀ ಅನ್ನವಿಲ್ಲದೆ ನಿಟ್ಟುಸಿರು ಬಿಟ್ಟು ಎಂತ ರೈತ ಇದ್ದರೂ ಹಸಿವು ಹಸಿವು ಎಂದು ಪ್ರಾಣದ ಸಿರುಡು ಬಿಡುತ್ತಾನೆ. ಅಂದಾಗ ಈ ಕೈಗೆ ಶಕ್ತಿ ಕೊಡು ಎಂದು ಬೇಡಿಕೊಂಡೆ. ಸ್ವಾಮಿ, ಅಲ್ಲಿವರೆಗೆ ನಿಮ್ಮ ವಿಚಾರವೇ ಯಾಕೆ ಅಂತ? ನಿಜ ಗೌರಿ, ಈ ಮಣ್ಣಿನ ಮಕ್ಕಳಾದ ನಾವು, ಈ ಮಣ್ಣೇ ಈ ರೈತನ ಕಣ್ಣು, ಈ ಮಣ್ಣೇ ರೈತನ ಉಸಿರು, ಈ ಮಣ್ಣಿನಿಂದಲೇ ಚಿನ್ನ, ಈ ಮಣ್ಣಿನಿಂದಲೇ ಗುಡಿ ಗೋಪುರ. ಈ ಮಣ್ಣನ್ನು ಎಲ್ಲಿಂದ ಬಂದ ಕಳ್ಳ ರಾಮ್ಕೋರರು ಹಗಲು ಲೂಟಿ ಮಾಡಿ ಕೋಟ್ಯಾಧಿಪತಿಯಾಗಿದ್ದಾರೆ. ಹೌದು ಸ್ವಾಮಿ, ಅಂದ ಹಾಗೆ ಎಷ್ಟೇ ನಾವು ಈ ಭೂಮಿಯಲ್ಲಿ ಪ್ರಯತ್ನ ಪಟ್ಟರು ಅದು ನಮಗೆ ಆಗ್ತಾ ಇದೆ. ಅಂದ ಹಾಗೆ ತಮ್ಮಂದಿರನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನಗಿದೆ ಅಲ್ವೇನ್ರಿ? ನಮಗೆಲ್ಲ ಈ ಚಿಂತೆ ಏಕೆಂದು ಮಹಾತ್ಮ ಗಾಂಧಿ ಅವರು ಮನೆಯಲ್ಲಿ ಕೈಕಟ್ಟಿ ಕೂತಿದ್ದಾರೆ. ನಾವು ಇವತ್ತಿಗೂ ಪರಕೀಯರ ಗುಲಾಮರಾಗಿತ್ತಿದ್ದೆವು. ಶಹಬಾಸ್ ಮಾಮ, ಶಹಬಾಸ್. ನಿನ್ನ ಮಾತು 100ಕ್ಕೆ 100ರಷ್ಟು ಸಾಧ್ಯವಿದೆ. ಮಾಡುವುದಿಲ್ಲವೇ ಮಡಿ ಎಂಬ ಗಾಂಧೀಜಿಯವರ ವಾಣಿಯಂತೆ ಕೊಲೆಗೈದವನನ್ನ ಕೊಲೆ ಮಾಡಲೇಬೇಕು ಎಂಬ ಸುಭಾಷ್ ಚಂದ್ರ ಬೋಸ್ ಅವರು ನುಡಿಯಂತೆ ನುಡಿ ತಪ್ಪಿದವನ ಅಡಿಯನ್ನು ಕತ್ತರಿಸಲೇಬೇಕು. ಹೌದು ಮಾಮ, ನೀತಿ ನಿಯಮ ತಪ್ಪಿಸಿ ನಡೆದವರ ಕತ್ತನ್ನು ಕಡಿಯಬೇಕು. ಹಳ್ಳಿಯಿಂದ ದಿಲ್ಲಿವರೆಗೆ ಸುಳ್ಳು, ಮೋಸ, ವಂಚನೆ, ಸುಲಿಗೆ ಮಾಡುತ್ತಿರೋನು ಸುಲ್ಲಿಗೇರಿಸಬೇಕು. ಅಂದಾಗ ಈ ಮಣ್ಣಲ್ಲಿ ಹುಟ್ಟಿದ ನಮಗೆ ನೆಮ್ಮದಿ ಸಿಗುತ್ತೆ. ಎಂತ ವಿಚಾರಪ್ಪ ನಿಮ್ಮದು? ಈಗ ಬಂದಿರಾ? ಹೌದು ಮಾಮ. ನಿಮ್ಮಿಬ್ಬರು ಓದು ಚೆನ್ನಾಗಿದೆ ತಾನೇ? ಇಬ್ಬರು ರ್ಯಾಂಕ್ ಲಿಸ್ಟ್ ಅಲ್ಲೇ ಇದ್ದೇವು ಮಾಮ. ಏನ್ರಿ, ಎಷ್ಟೇ ಆಗಲಿ ಇವರಿಬ್ರು ನನ್ನ ತಮ್ಮಂದಿರಲ್ವೇನ್ರಿ? ಹೌದಕ್ಕ, ದಿನ ಬೆಳಗಾದರೆ ನಡೆಯುವ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಇಂತಹ ಎಲ್ಲ ಸುದ್ದಿಗಳನ್ನು ದಿನನಿತ್ಯ ದಿನಪತ್ರಿಕೆಗಳಿಗೆ ಕಂಡಾಗ ಈ ಭ್ರಷ್ಟ ಸಮಾಜಕ್ಕೆ ನಾನೇ ಸಿದ್ಧನಾಗಿ ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡು ಈ ಮಣ್ಣಿನ ಋಣವನ್ನು ತೀರಿಸ್ತೇನೆ ಅಕ್ಕ, ಈ ಮಣ್ಣಿನ ಋಣವನ್ನು ತೀರಿಸ್ತೇನೆ. ನಿಜ ಅಣ್ಣ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಸ್ಫೂರ್ತಿಯಾದಂತೆ ಇಂದು ನಾನು ಕೂಡ ನಿನ್ನ ಸುಖ ದುಃಖದಲ್ಲಿ ಭಾಗಿಯಾಗಿ ಈ ಮಣ್ಣಿನ ಋಣ ತೀರಿಸುತ್ತೇನೆ. ನಿಮ್ಮಂತ ಅಳಿಯಂದಿರನ್ನ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬನ್ನಿರಿ. ಹದಿನೈದು ವರ್ಷದ ಹಿಂದೆ ನಿಮ್ಮ ತಂದೆಯವರಿಗೆ ನಾ ಕೊಟ್ಟ ಮಾತು ಪೂರೈಕೆಯಾಗುವುದರಲ್ಲಿ ಸಂದೇಹವೇ ಇಲ್ಲ. 15 ವರ್ಷದ ಹಿಂದಿನ ಚರಿತ್ರೆ ಅದೇನೊಂದು ಹೇಳು ಮಾಮ. ಹೌದು ಮಾಮ, ನಮ್ಮ ತಂದೆಗೆ ನೀ ಕೊಟ್ಟ ಮಾತಲ್ಲಿ ನಮಗೂ ಅರ್ಧ ಭಾಗವಿರಲಿ. ಅವನ ರಕ್ತದಿಂದ ಜನಿಸಿದ ನಾವು ನಮ್ಮ ರಕ್ತದಿಂದಲೇ ಅದನ್ನು ಬರೆದು ತಮ್ಮಂದಿರ ಏಕಕ್ಕ ನಿನ್ನ ಕಣ್ಣಲ್ಲಿ ನೀರು. ನಮ್ಮ ತಂದೆಯ ಈ ನಾಡಿನ ಶ್ರೇಷ್ಠ ದೇವರೆಂದು ಹೇಳುತ್ತಿದ್ದ ನೀನು ಇಂದೇಕೆ ನಿನ್ನ ಕಣ್ಣಲ್ಲಿ ನೀರು? ಅಕ್ಕ, ನಮ್ಮ ತಂದೆ ಯಾರ ಕೈವಶದಿಂದಾದರೂ ಹತನಾದನೇ ಅಥವಾ ತನ್ನ ಧರ್ಮ ಪತ್ನಿ ಮರಣ ಹೊಂದಿದಳೆಂದು ಕೊರಗಿ ತತ್ತನೆ? ಹೇಳಕ್ಕ, ಹೇಳು. ಒಂದಂತೂ ಈಗ ನಿಜ ಹೇಳ್ತೇನೆ, ನಿಮ್ಮ ತಂದೆಯೊಬ್ಬ ರೈತರೊಬ್ಬರಲ್ಲಿ ಈ ನಾಡಿನ ಶ್ರೇಷ್ಠ ರಾಜಕಾರಣಿಯಾಗಿ ರಾಮರಾಜ್ಯದ ಕನಸನ್ನು ಹೊತ್ತು ಈ ಮನೆಯೊಂದು ಉತ್ತಮ ಮನೆತನವಾಗಿ ಬೆಳಗಲೆಂದು ಹೇಳಿ ನಿಮ್ಮಿಬ್ಬರ ಗಂಡು ಮಕ್ಕಳಿಗೆ ನಾವೇ ಮಾತಾಪಿತರಾಗಿ ಈ
ಮನೆಯೊಂದು ಉತ್ತಮ ಮನೆತನವಾಗಿ ಬೆಳಗಲಿ ಎಂದು ವಚನ ತೆಗೆದುಕೊಂಡಿದ್ದಾರೆ. ಈ ಮಾತನ್ನು ನಮಗೆ ನೀವು ನಡೆಸಿಕೊಡ್ತೀರಾ? ಆಯ್ತು ಮಾಮ, ಆಯ್ತು. ಈಗ ನೀವು ಬಚ್ಚಿಟ್ಟ ಮಾತನ್ನು ನೀವು ಎತ್ತರಿಸಿದಾಗ ನಾವು ಕೆಚ್ಚದೆಯ ವೀರರಾಗಿ ನ್ಯಾಯದ ಕತ್ತಿಯನ್ನು ಹಿಡಿದು ಅನ್ಯಾಯದ ಸತ್ತನ್ನು ಕೊಚ್ಚಿ ಹಾಕಿ ನೀವು ನಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ನಾವು ನಡೆಸಿಕೊಡ್ತೀವಿ ಮಾಮ. ಈ ಮಾತು ಸತ್ಯ. ಹೌದು ಮಾಮ, ಹುಲಿ ಹೊಟ್ಟೆಲೆ ಹುಲಿನೇ ಹುಟ್ಟುತ್ತೆ ಎಂಬಂತೆ ಶ್ರೀರಾಮನ ಹೊಟ್ಟೆಲೆ ಹುಟ್ಟಿದ ನಾವು ಅವನ ಕೀರ್ತಿ ಬೆಳಗಿ ರಾವಣ ರಾಜ್ಯವಾಗಿ ನಡೆಸುತ್ತಿರೋರನ್ನು ಒದ್ದು ಹಾಕಿ ನಾವೇ ಪುಂಡರೆಂದು ಮೆರೆತಿರೋ ಪ್ರಕಾಶಗೌಡರಂತವರ ಕಣ್ಣು ಕೆತ್ತು ನಾವು ಅಪ್ಪನ ಹೆಸರನ್ನು ಈ ನಾಡಿನ ಉಸಿರಲ್ಲಿ ಉಳಿಸಿ ನಾವು ಉತ್ತಮರ ಮಣಿತನದವರೆಂದು ಹೆಸರುಗೊಳಿಸುತ್ತೇವೆ. ನ್ಯಾಯಕ್ಕೆ ಅಕ್ಕನಾಗಿ, ಸೇಡಿಗೆ ಸಿಂಹದ ಹುಲಿಯಾಗಿ ಈ ನಾಡಿಗೆ ಹೆಸರಾದ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ಬಾಳುತ್ತೇನಂತ ನಾನು ನಿಮಗೆ ಮಾತು ಕೊಡುತ್ತೇನೆ ಸ್ವಾಮಿ, ಮಾತು ಕೊಡುತ್ತೇನೆ. ತಮ್ಮಂದಿರ, ಈ ಮನೆ ಕಂಗೊಳಿಸುವಂತೆ ಎಲ್ಲರೂ ಸೇರಿ ಹಾಡಿನಲ್ಲಿಯೋಣ. ಬನ್ನಿ ತಮ್ಮಂದಿರ. ಬನ್ನಿ ಅಕ್ಕ. ಹಸಿದಾಗ ಅನ್ನ ದನಿದಾಗ ನೀರು ಕೊರದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಹಂಚಿಕೊಂಡು ದಿನದೇ ಇದ್ರಿ
ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ನಾನು ಎತ್ತುಗಳನ್ನು ಹಿಡ್ಕೊಂಡು ಬರ್ತೇನೆ. ಎಲ್ಲರೂ ಕೂಡಿ ಊಟ ಮಾಡೋಣ. ಆಯ್ತು, ಬನ್ನಿರಿ. ನನ್ನ ರಾಣಿ, ಬಾವ ಬಾಮೈದರ ಮೃದು ಮಾತಿನ ಮಂಟಪದಲ್ಲಿ ನಿನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಹಾಗೆ ಹೊರಟಿಯಲ್ಲ. ಬಾ, ಮೆಲ್ಲನೆ ಹೆಜ್ಜೆ ಇಡುತ್ತಾ ತುಸು ಮುತ್ತು ನೀಡಿ ಮನತರಿಸು ಬಾ. ಈ ಬಸು ಜಯಂತಿಯ ಇಂಪಿನಲ್ಲಿ ಕೆಂಪದ ನನ್ನ ಕೆನ್ನಿಗೆ ಮುದ್ದು ಕೊಟ್ಟು ನನ್ನ ಜೊತೆ ಹಾಡಬೇಕೆನ್ನುವ ಆಸೆ ಆಗಿದೆಯಾ ರಾಯರಿಗೆ? ಆಯ್ತರಿ, ಈಗ ನಿಮಗೋಸ್ಕರ ಹಾಡುವೆ ನಾನು. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ನನ್ನ ಸಂಗತಿ ನಿನಗೆ ಪ್ರೇಮಾಭಿಷೇಕ. ಪ್ರೀತಿ ದೇವಿ ನನಗೆ ಶ್ರೀರಾಭಿಷೇಕ, ನನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನನಗೆ ಶ್ರೀರಾಭಿಷೇಕ, ನನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವಿ ನನಗೆ ಶ್ರೀರಾಭಿಷೇಕ, ನನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ನನಗೆ ಶ್ರೀರಾಭಿಷೇಕ, ನನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ನನಗೆ